ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಅವರ್ ಇಂಗ್ಲಿಷ್ ಲರ್ನಿಂಗ್ ಜರ್ನಿ. ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಭವಿಷ್ಯದ ಪರಿಪೂರ್ಣ ಕಾಲ ನಿರಂತರವಾಗಿ ನಡೀತಿದೆ ಅಥವಾ ಪರಿಪೂರ್ಣವಾದ ಭವಿಷ್ಯತ್ ಕಾಲ ನಿರಂತರವಾಗಿ ನಡೀತಾ ಇರುತ್ತದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಅನೇಕರು ಅನ್ಕೊಳ್ತಾರೆ ಫ್ಯೂಚರ್ ಟೆನ್ಸ್ ಅನ್ನೋದು ಟೆನ್ಸೇ ಅಲ್ಲ, ಅದೊಂದು ಟೈಮ್. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಟೈಮ್, ಯಾಕಂದ್ರೆ ಭವಿಷ್ಯ ಇನ್ನು ಕೂಡ ನಮ್ಮ ಕೈಗೆ ನಿಲ್ಕಿರೋಲ್ಲ. ಮುಂದಿನ ಟೈಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಫ್ಯೂಚರ್ ಟೆನ್ಸ್. ಸೊ ಇದರ ಸ್ಟ್ರಕ್ಚರ್ ಹೇಗಿರ್ತದೆ? 12 ಕೈಂಡ್ಸ್ ಆಫ್ ದ ಟೆನ್ಸಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ತಕ್ಕಂಥ ಫಾರ್ಮ್ಯಾಟ್. ಇದನ್ನ ನೀವು ಕಲ್ತ್ರಿ ಅಂದ್ರೆ ಕೊನೆಗೆ ಬಂದು ನಿಂತಿದ್ದೀರಿ ಅಂತ ಅರ್ಥ. ಸೊ ಫಸ್ಟಿನ 3 ಸಿಂಪಲ್ ಟೆನ್ಸಸ್ ಮತ್ತೆ ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸಸ್ ಆದ್ಮೇಲೆ ಬರ್ತಕ್ಕಂಥ ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಲಾಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡ್ಕೊಂಡು. ಫಸ್ಟ್ಗೆ ಸಬ್ಜೆಕ್ಟ್ ಇರ್ತದೆ, ಗೊತ್ತಿದೆ ನಿಮಗೆ. ಆಮೇಲೆ ಶಲ್ ಆರ್ ವಿಲ್. ಸಹಜವಾಗಿ ಎಲ್ಲರೂ ವಿಲ್ನೇ ಬಳಸ್ತಾರೆ. ಆದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ ಈ ಫಸ್ಟ್ ಪರ್ಸನ್ ಇದೆ ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಎರಡಕ್ಕೂ ವಿಲ್ ಜಾಗದಲ್ಲಿ ಶೆಲ್ ಅನ್ನ ಬಳಸಬೇಕು. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ನೀವು ಎಲ್ಲಾದ್ರೂ ಪರ್ಮಿಷನ್ ತಗೋಬೇಕಾರೆ ಶಲ್ ಐ ಗೆಟ್ ಇನ್, ಶಲ್ ಐ ಗೋ ಔಟ್, ಶಲ್ ಐ ಡಿಸ್ಟರ್ಬ್ ಯು ಅಂತ ಕೇಳ್ತೀರಿ ಹೊರತು ವಿಲ್ ಐ ಅಂತ ಎಲ್ಲ ಬಳಸಲ್ಲ ಬಿಡಿ. ಹಾಗಾಗಿ ಶಲ್ ಅನ್ನೋದು ನಮಗೆ ಫಸ್ಟ್ ಪರ್ಸನ್ನ ಎರಡು ಕಡೆಗೆ ಸಿಂಗ್ಯುಲರ್ ಪ್ಲೂರಲ್ ಎರಡಕ್ಕೂ ಇದು ಡಿಸರ್ವ್ ಅಂತ ಕರಿತೀವಲ್ಲ, ಹಾಗೆ ಉಳಿದ ಎಲ್ಲ ಪರ್ಸನ್ಸ್ ವಿಲ್ ಅನ್ನ ಬಳಸಬೇಕು. ಇದು ವಾಡಿಕೆ. ಸೊ ಸಬ್ಜೆಕ್ಟ್ ಪ್ಲಸ್ ಶಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಆಕ್ಸಿಲರಿ ವರ್ಡ್ ಪ್ಲಸ್ ಬೀನ್. ಯಾಕೆ? ಕಂಟಿನ್ಯೂಸ್ ಟೆನ್ಸ್ ಅಲ್ವಾ, ಅದಕ್ಕೆ ವರ್ಬ್ ಗೊತ್ತಿರೋ ಹಾಗೆ ING ಫಾರ್ಮ್ ಅಲ್ಲೇ ಇರಬೇಕು. ಯಾಕೆ? ING ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ಇದು ಪ್ರೋಗ್ರೆಸ್ ಅಲ್ಲಿ ಇದೆ ಅಥವಾ ಕಂಟಿನ್ಯೂ ಆಗ್ತಿದೆ ಅಂತ ತೋರಿಸ್ಲಿಕ್ಕೆ. ಆಮೇಲೆ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಅಂದ್ರೆ ಏನಪ್ಪ ಅಂದ್ರೆ ಫ್ಯೂಚರ್ ಟೈಮ್ ರೆಫರೆನ್ಸ್ ಅನ್ನ ತೋರಿಸ್ತೀವಿ. ಬೈ 8 o'clock, ಬೈ ನೆಕ್ಸ್ಟ್ ವೀಕ್, ಬೈ ಟುಮಾರೋ ಅಂತ ಹೇಳಲಿಕ್ಕೆ ಬಳಸುವಂಥದ್ದು, ಆಬ್ಜೆಕ್ಟ್ನ ಜಾಗದಲ್ಲಿ ಬಳಸುವಂಥದ್ದು. ಸೊ ಈಗ ನಾವು ಸಿಂಗ್ಯುಲರ್ಸ್ ಕಡೆ ಮತ್ತು ಪ್ಲೂರಲ್ಸ್ ಕಡೆ ಗೊತ್ತಿದೆ. ಈ ಕಡೆ ಬರತಕ್ಕಂಥದ್ದೆಲ್ಲ ಈ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಈ ಕಡೆ ಪ್ಲೂರಲ್ಸ್ ಗೊತ್ತಿದೆ ಅನ್ಕೊಂಡಿದ್ದೀನಿ. ನಾವು ಸೆಂಟೆನ್ಸ್ಗಳ ಮೂಲಕ ನೋಡ್ತಾ ಹೋದ್ರೆ ಇನ್ನೊಂದಷ್ಟು ನಮ್ಮ ಕಲಿಕೆ ಮನನವಾಗ್ತದೆ. ನೋಡೋಣ ಬನ್ನಿ. ಫಸ್ಟ್ ಪರ್ಸನ್ ನಲ್ಲಿ ಸಿಂಗ್ಯುಲರ್ ಐ ಶಲ್ ಹ್ಯಾವ್ ಬೀನ್ ವರ್ಕಿಂಗ್ ಅಂದ್ರೆ ನಾನು ಕೆಲಸ ಮಾಡುತ್ತಲೇ ಇರ್ತೀನಿ. ಒನ್ಸ್ ಅಗೈನ್, ಐ ಶಲ್ ಹ್ಯಾವ್ ಬೀನ್ ವರ್ಕಿಂಗ್ ಅಂದ್ರೆ ನಾನು ಕೆಲಸ ಮಾಡುತ್ತಲೇ ಇರ್ತೀನಿ ಅಂತ. ಅದ್ರಲ್ಲೇನಿದೆ? ಅದರರ್ಥ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂತಲ್ವಾ, ನಾನು ಕೆಲಸ ಮಾಡ್ತೇನೆ ಅಂತಲ್ವಾ. ಸಿಂಪಲ್ ಆಗಿ ಅಂದ್ಬಿಡ್ತೀವಿ ನೋಡಿ. 3 ಸೆಂಟೆನ್ಸ್ಗಳಿಗೆ ವ್ಯತ್ಯಾಸ ಏನು? ಇಲ್ಲಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂದ್ರೆ ನಾವು ಸಿಂಪಲ್ ಆಗಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಇದು ಯಾವ ಫಾರ್ಮ್ ಬರುತ್ತೆ? ಇದ್ರ ಬೆಲೆಗೆ ಐ ಶಲ್ ಬಿ ವರ್ಕಿಂಗ್ ಅಂತೀವಿ ನೋಡಿ, ಅದರ ಮೀನಿಂಗಿನ ತೋರಿಸುತ್ತೆ ಇದು. ಬಟ್ ಇದೇನು ತೋರಿಸುತ್ತೆ? ನಾನು ಕೆಲಸ ಮಾಡ್ತೇನೆ, ಸಿಂಪಲ್ ಫ್ಯೂಚರ್. ಏನು? ಐ ಶಲ್ ವರ್ಕ್ ಇದು. ಹಾಗಾಗಿ ಇವೆರಡು ರಾಂಗ್ ಆಗುತ್ತೆ. ಸೊ ಐ ಶಲ್ ಹ್ಯಾವ್ ಬೀನ್ ವರ್ಕಿಂಗ್ಗೆ ಕನ್ನಡದ ಸರಿಯಾದಂತಹ ತರ್ಜಮೆ ಅಂದ್ರೆ ನಾನು ಕೆಲಸ ಮಾಡುತ್ತಲೇ ಇರ್ತೀನಿ. ಇಲ್ಲಿ ಮಾಡ್ತಾನೆ ಇರ್ತೀನಿ ಅಷ್ಟೇ, ಇಲ್ಲಿ ಮಾಡುತ್ತಲೇ ಒತ್ತಿ ಹೇಳುವಂಥದ್ದು. ಪರ್ಫೆಕ್ಟ್ ಆಗಿ ಒತ್ತಿ ಹೇಳುವಂಥದ್ದು ಅಂದ್ರೆ ನಾಳಿದ್ದು ಅಥವಾ ನೆಕ್ಸ್ಟ್ ವೀಕಲ್ಲೋ ಅಥವಾ ನೆಕ್ಸ್ಟ್ ಸಂಡೇ ಅಷ್ಟೊತ್ತಿಗೋ ಅಥವಾ ನೀನು ಬರೋ ಸಮಯದಲ್ಲಿ ನಾನು ಅಲ್ಲಿ ಕೆಲಸ ಮಾಡುತ್ತಲೇ ಇರ್ತೀನಿ. ಐ ಶಲ್ ಹ್ಯಾವ್ ಬೀನ್ ವರ್ಕಿಂಗ್ ಅನ್ನೋದನ್ನ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು 12 ಕನ್ನಡದಲ್ಲಿರ್ತಕ್ಕಂಥ 3 ಕಾಲವನ್ನು ಇಂಗ್ಲೀಷಲ್ಲಿ 12 ವಿಭಾಗವಾಗಿ ಯಾಕೆ ವರ್ಗೀಕರಿಸ್ಕೊಂಡಿದ್ದೀವಿ ಅಂದರೆ ಪಾಯಿಂಟ್ ನಾವು ಯಾವ ಕಾಲದಲ್ಲಿದ್ದೀವಿ, ಸೊ ಯಾವ ಟೈಮ್ ಆಫ್ ಆ್ಯಕ್ಷನ್ ನಡೀತಿದೆ ಅನ್ನೋದನ್ನು ನಮ್ಮ ಮನವರಿಕೆ ಮಾಡಿಕೊಂಡ್ರೆ ಮಾತ್ರ ಇಂಗ್ಲೀಷು ನೀರು ಕುಡಿದಷ್ಟೇ ಸಲೀಸಾಗಿ ಅರ್ಥವಾಗ್ತದೆ. ಹಾಗಾಗಿ ಸ್ವಲ್ಪ ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನು ಕಲಿಯುವಾಗ ಸ್ವಲ್ಪ ಹೆಚ್ಚಿನ ತಾಳ್ಮೆಯಿಂದ ಇರೋದು ನಮ್ಮ ಜಾಣ್ಮೆಗೆ ಹೆಚ್ಚಿನ ಮೆರುಗನ್ನು ಕೊಡ್ತದೆ. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಕಥೆ ಇದು. ಫಸ್ಟ್ ಪರ್ಸನ್ ಪ್ಲೂರಲ್ ಏನಾಗುತ್ತೆ? ವಿ ಶಲ್ ಹ್ಯಾವ್ ಬೀನ್ ಪ್ಲೇಯಿಂಗ್. ಇಲ್ಲೂ ಕೂಡ ನೋಡಿ ಶೆಲ್ ಬಳಸ್ಕೊಂಡ ಹಾಗೆ ಫಸ್ಟ್ ಪರ್ಸನ್ ಎರಡೂ ಕಡೆ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಕಡೆ ಶೆಲ್ ಬಳಸ. ವಿ ಶಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂದ್ರೆ ನಾವು ಆಟವಾಡುತ್ತಲೇ ಇರುತ್ತೇವೆ. ಒನ್ಸ್ ಅಗೈನ್, ವಿ ಶಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂದ್ರೆ ಈವ್ನಿಂಗ್ ಆಗಿರ್ಬೋದು, ಟುಮಾರೋ, ಮುಂದೆ ಏನು ಬೇಕಾದರೂ ಹಾಕೊಳ್ಳಿ. ನಾನಿಲ್ಲಿ ಲೆಂತ್ ಸೆಂಟೆನ್ಸ್ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ಸ್ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಶಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನಾವು ಆಟವಾಡುತ್ತಲೇ ಇರುತ್ತೇವೆ, ಆಟ ಆಡ್ತಾನೇ ಇರ್ತೇವೆ. ಒತ್ತಿ ಹೇಳಲಿಕ್ಕೆ ಮಾತ್ರ
ನಾವು ಹ್ಯಾವ್ ಹ್ಯಾಸ್ಗಳನ್ನು ನಾವು ಬಳಸ್ಕೊತೀವಿ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದ್ದೀನಿ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ಗೂ ಕೂಡ ಹ್ಯಾವನ್ನೇ ಬಳಸ್ತೀವಿ. ಯಾಕಂದರೆ ಶೆಲ್ ವಿಲ್ ಮುಂದೆ ಪ್ರಯೋಗ ಆಗ್ತಕ್ಕಂಥದ್ದು ಯಾವಾಗಲೂ ಹ್ಯಾವ್ ಅಂತ ಅದರಲ್ಲಿ ಬರ್ಬೋದು. ಪರ್ಫೆಕ್ಟ್ ಟೆನ್ಸಲ್ಲಿ ಬರ್ತದೆ, ಇದರಲ್ಲಿ ಕೂಡ ಅದೇ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಸಿಂಗುಲರ್. ಯು ಅಂದರೆ ಇಲ್ಲಿ ನೀನು ಅಂತ ಅರ್ಥ. ಇಲ್ಲಿ ನೀವು ಗೊತ್ತಿದೆ ನಿಮಗೆ. ಯು ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್. ಯು ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಅಂದರೆ ನೀನು ಅಧ್ಯಯನ ಮಾಡುತ್ತಲೇ ಇರುತ್ತೀಯಾ. ಯು ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಅಂದರೆ ನೀನು ಅಧ್ಯಯನ ಮಾಡುತ್ತಲೇ ಇರುತ್ತೀಯಾ ಅಂತ ಸ್ಟ್ರೆಸ್ ಮಾಡಿ ಪರ್ಫೆಕ್ಟಾಗಿ ಕಂಟಿನ್ಯೂಟಿ ವರ್ಕ್ ನೀನು ಮಾಡ್ತಿರ್ತೀಯ, ಪ್ರೋಗ್ರೆಸ್ಸಲ್ಲಿ ಇರ್ತೀಯ ಅಂತ ಹೇಳುವುದನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಪ್ರಯೋಗ. ಹಾಗೆ ರೈಟ್ ಸೈಡ್ ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಯು ಅನ್ನೋದು ನೀವು ಅನ್ನುವಂಥ ಮೀನಿಂಗ್ ಏನು ಕೊಡುತ್ತೆ. ಇಲ್ಲಿ ಪ್ಲೂರಲ್ ಫಾರ್ಮಲ್ಲಿ ಯು ವಿಲ್ ಹ್ಯಾವ್ ಬೀನ್ ವೇಟಿಂಗ್. ಯು ವಿಲ್ ಹ್ಯಾವ್ ಬೀನ್ ವೇಟಿಂಗ್. ನೀವು ಕಾಯುತ್ತಲೇ ಇರುತ್ತೀರಿ ಅಂದರೆ ನೀವು ಕಾಯುತ್ತಲೇ ಇರ್ತೀರಿ, ಕಾಯ್ತಾನೇ ಇರ್ತೀರಿ. ಇಲ್ಲಿ ನಾವು ಇರುತ್ತೀರಿ ಅನ್ನೋದನ್ನ ಇರ್ತೀರಿ ಅಂತ ಕೂಡ ಕನ್ನಡದಲ್ಲಿ ಬಳಸುವಂಥ ವಾಡಿಕೆ. ನೆಕ್ಸ್ಟು ಥರ್ಡ್ ಪರ್ಸನ್ ಸಿಂಗುಲರ್ಸ್ ಬಂದರೆ ಅಲ್ಲಿ ಯಾರ್ಯಾರು ಬರ್ತಾರೆ? ಹಿ, ಶಿ, ಇಟ್. ಕನ್ನಡದಲ್ಲಿ ಅವ್ರನ್ನ ಅವನು ಅಥವಾ ಇವನು, ಅವಳು ಅಥವಾ ಇವಳು, ಅಥವಾ ಅದು ಅಥವಾ ಇದು ಅಂತ ಅನ್ಕೊತೀವಿ. ಕಾಮನ್ ಆಗಿ ಬರುವಂಥ ಸ್ಟ್ರಕ್ಚರು ಹಿ ವಿಲ್ ಹ್ಯಾವ್ ಬೀನ್ ರನ್ನಿಂಗ್ ಆರ್ ಶಿ ವಿಲ್ ಹ್ಯಾವ್ ಬೀನ್ ರನ್ನಿಂಗ್ ಅಥವಾ ಇಟ್ ವಿಲ್ ಹ್ಯಾವ್ ಬೀನ್ ರನ್ನಿಂಗ್ ಅಂತ ಕಾಮನ್ ಆಗಿ ಬರುತ್ತೆ. ಕನ್ನಡದ ತರ್ಜುಮೆ ಏನು, ಟ್ರಾನ್ಸ್ಲೇಷನ್ ಅಂದರೆ ಅವನು ಅಥವಾ ಅವಳು ಅಥವಾ ಅದು ಓಡುತ್ತಲೇ ಇರುತ್ತಾನೆ, ಓಡುತ್ತಲೇ ಇರುತ್ತಾಳೆ. ಇದು ಆದರೆ ಇಟ್ಟಾದರೆ ಓಡುತ್ತಲೇ ಇರುತ್ತದೆ. ಅಂದರೆ ಈ ಅನ್ನೋದಕ್ಕಾದರೆ ಓಡುತ್ತಲೇ ಇರುತ್ತಾನೆ, ಶಿ ಅನ್ನೋದಕ್ಕಾದರೆ ಓಡುತ್ತಲೇ ಇರುತ್ತಾಳೆ, ಇಟ್ ಅನ್ನೋದಕ್ಕಾದರೆ ಓಡುತ್ತಲೇ ಇರುತ್ತದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ. ಅಂದರೆ ಈ ಮೂರು ಜನರಿಗೆ ಸಿಂಗುಲರ್ಸಲ್ಲಿ ಸೇಮ್ ಸ್ಟ್ರಕ್ಚರ್ ಬರ್ತದೆ. ಹಾಗೆ ಪ್ಲೂರಲ್ ಫಾರ್ಮ್ ಥರ್ಡ್ ಪರ್ಸನ್ನೇ, ಆ ಕಡೆ ಅವರೆಲ್ಲ ಸಿಂಗುಲರ್ಸು. ಥರ್ಡ್ ಪರ್ಸನ್ನ ಪ್ಲೂರಲ್ಸಲ್ಲಿ ಯಾರ್ಯಾರು ಬರ್ತಾರೆ? ಅವರು ಅಥವಾ ಇವರು, ದೇ ಅಂದರೆ ಅವು ಅಥವಾ ಇವು ಅಂತ ಕೂಡ ಆಗುತ್ತೆ. ಸೊ ಈ 4 ಪದಗಳ ಬದಲಿಗೆ ಇಂಗ್ಲೀಷ್ನಲ್ಲಿ ಒಂದೇ ವರ್ಡ್ ದೇ ಅಂತ. ದೇ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್. ಅವರು ಅಥವಾ ಇವರು, ಅವು ಅಥವಾ ಇವು ಪ್ರಯಾಣಿಸುತ್ತಲೇ ಇರುತ್ತಾರೆ ಅಥವಾ ಇರುತ್ತವೆ. ಇನ್ನು ಡೀಟೇಲ್ ಆಗಿರ್ಬೇಕಾದ್ರೆ ದೇ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಅಂದರೆ ಅವರು ಅಥವಾ ಇವರು ಪ್ರಯಾಣಿಸುತ್ತಲೇ ಇರುತ್ತಾರೆ ಅಥವಾ ಅವು ಅಥವಾ ಇವು ಪ್ರಯಾಣಿಸುತ್ತಲೇ ಇರುತ್ತವೆ. ಇದು ನಾನ್ ಲಿವಿಂಗ್ ಥಿಂಗ್ಸ್ ಆಗಿದ್ರೆ ಅಥವಾ ಅನಿಮಲ್ಸ್ ಆಗಿದ್ರೆ ನಾವು ಈ ಕೊನೆಯ ಮೀನಿಂಗನ್ನು ಅರ್ಥ ಮಾಡ್ಕೋಬೇಕು. ಈ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ರೆ ಇಲ್ಲಿ ಇರುತ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಮ್ಮ 12 ಕೈಂಡ್ಸ್ ಆಫ್ ದ ಟೆನ್ಸಸ್ನ ಎಲ್ಲ ಪ್ರಯೋಗಗಳನ್ನು ಹೇಗೆ ಮಾಡಿದ್ದೀವಿ ಅಂತಂದರೆ ನೋಡಿ, ಸಿಂಗುಲರ್ಸಲ್ಲಿ ಬರ್ತಕ್ಕಂಥ 3 ಪರ್ಸನ್ಸ್ ಮತ್ತು ಪ್ಲೂರಲ್ಸ್ ಬರ್ತಕ್ಕಂಥ 3 ಪರ್ಸನ್ಸನ್ನು ಇಲ್ಲಿವರೆಗೆ ಹೇಳ್ಕೊಟ್ಟಾಯಿತು. ಒಟ್ಟು 12 ಥರದ ಟೆನ್ಸ್ಗಳನ್ನು ಕಲ್ತ್ರಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿದೆ, ಇದಕ್ಕೆ ಸಂಬಂಧಪಟ್ಟಾಗ ಇನ್ನೇನಿದೆ ಅಂತೀರಾ? ಕಂಪೈಲೇಷನ್ ಮಾಡುವಂಥದ್ದು. ಏನು ಕಂಪೈಲೇಷನ್ನು ನೋಡಿ, ಇಲ್ಲಿ ನಾವು ಮಾಡಿರೋದೇನು, ಇಷ್ಟು ಕೂಡ ಒಂದೇ ಟೆನ್ಸನ್ನು ಹೇಳುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೇ ಒಂದು ಸೆಂಟೆನ್ಸ್ ತಗೊಂಡಿರ್ತೀವಿ. ಒಂದೇ ಸೆಂಟೆನ್ಸಲ್ಲಿ ಈ 12 ಒಂದೇ ಸೆಂಟೆನ್ಸನ್ನು 12 ಟೆನ್ಸಲ್ಲಿ ಬಳಕೆ ಮಾಡಿದ್ರೆ ಹೇಗಿರುತ್ತೆ? ಸೊ ನೀವು ಇನ್ನೊಂದು ಸಾರಿ ಎಲ್ಲವನ್ನ ರಿಮೈಂಡ್ ಮಾಡಿಕೊಂಡು ಕೊಟ್ಟಂಥ ಒಂದೇ ಒಂದು ಟೆನ್ಸನ್ನು 3 ಸಿಂಪಲ್ ಟೆನ್ಸಸ್ಸಲ್ಲಿ, ಹಾಗೆ 3 ಕಂಟಿನ್ಯೂಸ್ ಟೆನ್ಸಸ್ಸಲ್ಲಿ, ಹಾಗೆ 3 ಪರ್ಫೆಕ್ಟ್ ಟೆನ್ಸಸ್ಸಲ್ಲಿ, ಕೊನೆಗೆ 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಿಗೆ ಚೇಂಜ್ ಮಾಡುವಂಥ ಎಬಿಲಿಟಿಯನ್ನು ಕಲ್ತು ಬಿಟ್ರೆ ಖಂಡಿತ ಇಂಗ್ಲೀಷ್ನ 35% ನಿಮಗೆ ನೀರು ಕುಡಿದಷ್ಟು ಈಸಿಯಾಗಿ ಮನವರಿಕೆ ಆಗಿದೆ ಅಂತ ಅರ್ಥ. ನೀವು ಇಷ್ಟು ಮಾಡುವಷ್ಟರಲ್ಲಿ ನೀವು ಈ 6 ಪರ್ಸನ್ಸ್ನ ತಗೊಂಡ್ರೆ 6 × 12 ಟೆನ್ಸ್, ಒಟ್ಟಾರೆ 72 ಥರದ ವಾಕ್ಯಗಳನ್ನು ಮಾಡಬೇಕು. ಒಂದೇ ವಾಕ್ಯವನ್ನು ಕೊಟ್ಟರೆ ಅದನ್ನು 72 ರೀತಿಯ ವಾಕ್ಯಗಳಾಗಿ ಬದಲಾಯಿಸುವಂಥ ಎಬಿಲಿಟಿ ನಿಮಗೆ ಬಂದುಬಿಟ್ಟಿರ್ತದೆ. ಹಾಗಾಗಿ ಟೆನ್ಸ್ಗೆ ಸಂಬಂಧಪಟ್ಟ ಯಾವುದೇ ಕ್ವಶನ್ನು, ಯಾವುದೇ ಸ್ಟೇಟಲ್ಲಿ ಅಂದರೆ ಯಾವುದೇ ಸ್ಟೇಟಸ್ ಅಂದರೆ ಯಾವುದೇ ಎಕ್ಸಾಮಲ್ಲಿ, ಯಾವುದೇ ಕ್ಲಾಸಲ್ಲಿ, ಯಾವುದೇ ಲೆವೆಲಲ್ಲಿ ನಿಮಗೆ ಯಾರು ಕೇಳಿದ್ರು ನೀವು ನಿರಾತಂಕವಾಗಿ ಆನ್ಸರ್ ಮಾಡುವಂಥ ಎಬಿಲಿಟಿನ ಪಡ್ಕೊಂಡಿರ್ತೀರಿ. ಸೊ ಗೊಂದಲ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ನಾನು ಎಲ್ಲರಿಗೂ ಕೂಡ ಬರೀ ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇವನ್ನ ನೀವು ಕಲಿತು ಮನವರಿಕೆ ಮಾಡಿಕೊಂಡ್ರೆ ಇದರ ನಂತರದಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಮಾಡೋದು ಹೇಗೆ, ಇಂಟ್ರಾಗೇಟಿವ್ ಮಾಡೋದು ಹೇಗೆ,
ಇವುಗಳನ್ನು ನೀವು ಕಲಿತಾ ಅಭ್ಯಾಸ ಮಾಡ್ಬೋದು. ಮೊದಲಿಗೆ ನಾವು ಬೇಸಿಕ್ಕನ್ನು ಬಿಗಿನರ್ಸ್ಗೆ ಹೇಳ್ಕೊಡುವ ಸಂದರ್ಭದಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನೋದು ಹೆಚ್ಚಿನ ಕೆಲಸವನ್ನು ಮಾಡ್ತದೆ, ಈಸಿಯೆಸ್ಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಐ ಹೋಪ್ ಯು ಲೈಕ್ ಆ್ಯಂಡ್ ಅಂಡರ್ಸ್ಟುಡ್ ದಿಸ್ ವಿಡಿಯೋ. ಇಂಥದ್ದೇ ವಿಶಿಷ್ಟವಾದ, ಅಪರೂಪವಾದ, ಅವಶ್ಯಕವಾದಂತಹ ಕಂಟೆಂಟಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಿರ್ತವೆ. ಹಾಗಾಗಿ ನೀವು ಲೈಕ್ ಮಾಡ್ತೀರಿ, ವಾಚ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ ನಾನು ಮುಂದಿನ ವಿಡಿಯೋಗಳಿಗೆ ಸಾಕ್ತಿರ್ತೇನೆ. ಸೊ ಅಲ್ಲಿ ತನಕ ನನ್ನ ಮುಂದಿನ ವಿಡಿಯೋ ತನಕ ನನ್ನ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಇರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತಾ ಇನ್ನೊಂದಷ್ಟು ಸಜೆಷನ್ಸ್ ಇದ್ದರೆ ಅಥವಾ ನಿಮ್ದು ಏನಾದರೂ ಒಪಿನಿಯನ್ಸ್ ಇದ್ದರೆ ಅಥವಾ ಇನ್ನೇನಾದರೂ ಗ್ರಾಮರ್ ರಿಲೇಟೆಡ್ ಕ್ವೇರಿ ಇದ್ದರೆ, ಗ್ರಾಮರ್ ರಿಲೇಟೆಡ್ ಲರ್ನಿಂಗ್ ಇದ್ದರೆ ನೀವು ಮುಚ್ಚುಮರೆ ಇಲ್ಲದೆ ನೀವು ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನನ್ನನ್ನು ರೀಚ್ ಆಗುತ್ತೆ. ನಾವು ನಿಮಗೆ ಸರಿಯಾಗಿ ಸ್ಪಂದಿಸ್ಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಥ್ಯಾಂಕ್ ಯು, ಗುಡ್ ಬೈ.